Hello, dear students. Welcome to Sociology class. Myself, Sri G.D. Kadalagi. Dear students, we are discussing about social processes. In the last class, we already discussed competition, its features, types, as well as functions. Today we will discuss another one social process, that is conflict. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಾನು G.D. ಕಡಲಗಿ. ನಾವು ಸಾಮಾಜಿಕ ಪ್ರಕ್ರಿಯೆಗಳ ಕುರಿತು ಚರ್ಚಿಸ್ತಾ ಇದ್ದೀವಿ. ಈ ಮೊದಲಿನ ಅವಧಿಯಲ್ಲಿ ಸ್ಪರ್ಧೆಯ ಲಕ್ಷಣಗಳು, ಪ್ರಕಾರ ಮತ್ತು ಸ್ಪರ್ಧೆಯ ಮಹತ್ವದ ಕುರಿತು ಚರ್ಚಿಸಿದ್ದೇವೆ. ಇವತ್ತಿನ ಅವಧಿಯಲ್ಲಿ ಇನ್ನೊಂದು ಸಾಮಾಜಿಕ ಪ್ರಕ್ರಿಯೆಯಾದ ಸಂಘರ್ಷದ ಕುರಿತು ಚರ್ಚಿಸೋಣ. Conflict is an ever-present process in human relations. It is one of the forms of struggle. Here, in a particular society, people not only cooperate, not only competing, they always also struggling in between. When the fulfilling needs or things are in shortage, or when the competition come to critical condition, it converted as another one process, that is conflict. Conflict takes place wherever a person or a group seeks to gain a reward not by surpassing other competitors but by preventing them from effectively competing. That is called conflict. Here, a well-known sociologist, A.W. Green, defined what is conflict. It is the deliberate attempt to oppose, resist the will of another or others. That is called conflict. According to A.W. Green, conflict is nothing but it is an deliberate, free, planned or purposive attempt to oppose to get some ends or to get some things, or maybe resist the will of another person or another group. That is called conflict. ಸಾಮಾಜಿಕ ಪ್ರಕ್ರಿಯೆಯ ಇನ್ನೊಂದು ಪ್ರಕ್ರಿಯೆ ಸಂಘರ್ಷ ಅಂತ. ಸಂಘರ್ಷವು ಮಾನವ ಸಂಬಂಧಗಳಲ್ಲಿ ಯಾವಾಗಲೂ ಕಂಡುಬರುವ ಒಂದು ಪ್ರಕ್ರಿಯೆಯಾಗಿದೆ. ಇದನ್ನು ನಾವು ಹೋರಾಟದ ಪ್ರಕಾರಗಳಲ್ಲಿ ಒಂದು ಅಂತ ಪರಿಗಣಿಸ್ತೀವಿ. ಸಮಾಜದಲ್ಲಿ ಜನರು ಕೇವಲ ಸಹಕಾರದಿಂದ ಮಾತ್ರ ಇರದೆ, ಸ್ಪರ್ಧೆಗೆ ಮಾತ್ರ ಇಳಿದೆ, ಅವರು ಆಗಾಗ ಸಂಘರ್ಷದಲ್ಲಿಯೂ ಕೂಡ ತೊಡಗುವಂಥದ್ದನ್ನು ನಾವು ಕಾಣ್ತೀವಿ. ಯಾವಾಗ ಅವರಿಗೆ ಬೇಕಾಗಿರುವಂಥ ಅವಶ್ಯಕತೆಗಳು ಅಥವಾ ವಸ್ತುಗಳು ಪೂರೈಕೆಯಲ್ಲಿ ಸೀಮಿತ ಪ್ರಮಾಣದಲ್ಲಿರ್ತವೆ, ಅಥವಾ ಸ್ಪರ್ಧೆಯಲ್ಲಿ ತಮಗಿಷ್ಟವಾಗಿರುವಂಥದ್ದು ಗುರಿಯನ್ನು ತಲುಪಲಿಕ್ಕೆ ಅಸಾಧ್ಯವಾದಂಥ ಸ್ಥಿತಿಯಲ್ಲಿ, ಅಥವಾ ಸ್ಪರ್ಧೆ ಅತಿಮೀರಿ ತನ್ನ ನಿಯಮಗಳನ್ನು ಉಲ್ಲಂಘನೆ ಮಾಡಿದಾಗ ಸಂಘರ್ಷದ ಪ್ರಕ್ರಿಯೆಯಾಗಿ ಪರಿವರ್ತನೆಯನ್ನು ಪಡೆದುಕೊಳ್ತದೆ. ಸಂಘರ್ಷ ಅಂತಂದರೆ ಎಲ್ಲಿ ಒಬ್ಬ ವ್ಯಕ್ತಿ ಅಥವಾ ಸಮೂಹ ಸ್ಪರ್ಧಾಳುಗಳನ್ನು ಸ್ಪರ್ಧಾತ್ಮಕವಾಗಿ ಹಿಂದಿಕ್ಕದೆ ಒತ್ತಾಯಪೂರ್ವಕವಾಗಿ ಒಂದು ಫಲವನ್ನು ಪಡೆಯುವುದಕ್ಕೆ ತೊಡಗುವುದೇ ಸಂಘರ್ಷ ಅಂತ ಕರಿತೀವಿ. ಎಲ್ಲಿ ವ್ಯಕ್ತಿ ಅಥವಾ ಸಮೂಹ ಸ್ಪರ್ಧಾತ್ಮಕ ಮನೋಭಾವನೆಯಿಂದ ಪ್ರತಿಫಲವನ್ನು ಪಡ್ಕೊಳ್ತದ, ಅದು ಸ್ಪರ್ಧೆಯಾದರೆ ಅದೇ ಸ್ಪರ್ಧಾಳುಗಳನ್ನು ಒತ್ತಾಯಪೂರ್ವಕವಾಗಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮುಂದಿರುವಂಥ ಪ್ರತಿಫಲವನ್ನು ಪಡೆದುಕೊಂಡರೆ ಅದು ಸಂಘರ್ಷವಾಗ್ತದೆ.
ಒಬ್ಬ ಶ್ರೇಷ್ಠ ಸಮಾಜಶಾಸ್ತ್ರಜ್ಞನಾಗಿರುವಂಥ A.W. ಗ್ರೀನ್ ಅವರು ಸಂಘರ್ಷ ಅಂದರೆ ಏನಂತ ವ್ಯಾಖ್ಯಾನವನ್ನು ಕೊಡ್ತಾರೆ. ಬೇರೆಯವರ ಇಚ್ಛೆಯನ್ನು ಉದ್ದೇಶಪೂರ್ವಕವಾಗಿ ಮತ್ತು ಒತ್ತಾಯಪೂರ್ವಕವಾಗಿ ಹತ್ತಿಕ್ಕುವ ಪ್ರಯತ್ನವನ್ನೇ ಸಂಘರ್ಷ ಅಂತ ಕರೀತಾರೆ. ಸೊ ಇವರ ಪ್ರಕಾರ ಸಂಘರ್ಷ ಅಂತಂದರೆ ಅದು ಉದ್ದೇಶಪೂರ್ವಕವಾಗಿ ಯೋಜಿತವಾಗಿ ಬೇರೆಯವರ ಇಚ್ಛೆಯನ್ನು ಒಂದು ಒತ್ತಾಯಪೂರ್ವಕವಾಗಿ ಅವರಿಗೆ ವಿರುದ್ಧವಾಗಿ ಅವರನ್ನು ಹತ್ತಿಕ್ಕುವಂಥ ಒಂದು ಪ್ರಯತ್ನ ಏರ್ಪಟ್ಟರೆ ಅದನ್ನು ನಾವು ಸಂಘರ್ಷ ಅಂತ ಕರಿತೀವಿ. ಇಲ್ಲಿ ಪೂರಕವಾಗಿ ಕೆಲಸ ಮಾಡಿದರೆ ಅದು ಸಹಕಾರ ಆಗ್ತದೆ. ಆಮೇಲೆ ಕೆಲವೊಂದು ನಿಯಮಗಳ ಪ್ರಕಾರ ಅದನ್ನು ಪಡ್ಕೊಳ್ಳೋಕೆ ಹೋದರೆ ಸ್ಪರ್ಧೆ ಆಗ್ತದೆ. ಬಟ್ ಅದನ್ನೇ ನಾವು ಒತ್ತಾಯಪೂರ್ವಕವಾಗಿ ಒಂದು ಗುರಿಯನ್ನು ತಲುಪಿದರೆ ಅಥವಾ ವಸ್ತುವನ್ನು ಪಡೆದರೆ ಅದು ಸಂಘರ್ಷ ಆಗ್ತದೆ. ಸೊ ಇದೇ ಇವು ಮೂರುಗಳ ಮಧ್ಯೆ ಇರುವಂಥ ಒಂದು ಸಾಮಾನ್ಯ ವ್ಯತ್ಯಾಸ. Another one personality, according to Hutton and Hunt. He defined, it is a process of seeking to monopolize rewards by eliminating or weakening the competitors. The conflict is nothing but it is also a process where the people or person seeking to monopolize rewards by eliminating other competitors or weakening the other competitors. That is called conflict. ಇನ್ನೊಬ್ಬ ಸಮಾಜಶಾಸ್ತ್ರಜ್ಞ ಹರ್ಟನ್ ಮತ್ತು ಹಂಟ್ ಅವರ ಪ್ರಕಾರ ಸಂಘರ್ಷ ಅಂತಂದರೆ ಎದುರಾಳಿಗಳನ್ನು ದುರ್ಬಲಗೊಳಿಸುವ ಅಥವಾ ನಾಶಪಡಿಸುವುದರ ಮೂಲಕ ಪ್ರತಿಫಲಗಳ ಮೇಲೆ ಏಕಸ್ವಾಮ್ಯವನ್ನು ಸ್ಥಾಪಿಸುವ ಪ್ರಕ್ರಿಯೆ ಸಂಘರ್ಷ ಅಂತ ಕರೀತಾಳೆ. ಇಲ್ಲಿ ಯಾವಾಗ ಸ್ಪರ್ಧಾಳುಗಳು ತಮ್ಮ ಪ್ರತಿಫಲವನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ತಮ್ಮ ಪ್ರತಿಸ್ಪರ್ಧಿಗಳನ್ನು ಅಥವಾ ಎದುರಾಳಿಗಳನ್ನು ನಿಯಮಗಳನ್ನು ಮೀರಿ ಅಥವಾ ಮುರಿದು ದುರ್ಬಲಗೊಳಿಸಿ ಅಥವಾ ಎದುರಾಳಿಗಳನ್ನು ನಾಶಗೊಳಿಸುವುದರ ಮೂಲಕ ಆ ಪ್ರತಿಫಲದ ಮೇಲೆ ತಮ್ಮ ಸ್ವಾಮ್ಯತ್ವವನ್ನು ಸ್ಥಾಪಿಸುವಂಥ ಪ್ರಕ್ರಿಯೆ ಇದ್ದರೆ ಅದನ್ನು ನಾವು ಸಂಘರ್ಷ ಅಂತ ಕರಿತೀವಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೌ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ conflict. First one, conflict is universal. So here, how the cooperation and competition is a universal process, the same conflict is also an universal social process. Where the people competing, the competition when breaks the rules and regulations, then automatically this conflict take place. It means here when people competing, when people wanted to desire some their needs and necessities, they must and should come to the another one form of social process, that is struggle or conflict. It found in every society. When in the beginning of the society the people or person always conflicting to fulfill their desires, basic needs. Nowadays they also in modern industrial society the person or group always engage in the process of conflict. This type of process we found in Western society as well as in Eastern society. It also found in tribal, rural or urban societies also. So it means we call it is an universal. ಸಂಘರ್ಷದ ಗುಣಲಕ್ಷಣಗಳಲ್ಲಿ ಮೊದಲನೇದು ಸಂಘರ್ಷ ಅನ್ನುವಂಥದ್ದು ಸಾರ್ವತ್ರಿಕವಾದದ್ದು ಅಂತ. ಈ ಸಂಘರ್ಷ ಅನ್ನುವಂಥ ಸಾಮಾಜಿಕ ಪ್ರಕ್ರಿಯೆಯು ಎಲ್ಲ ಸಮಾಜಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ಪ್ರಕ್ರಿಯೆ. ಸಹಕಾರ ಮತ್ತು ಸ್ಪರ್ಧೆ ಹೇಗೆ ಸಮಾಜಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರ್ತದೆ, ಹಾಗೆ ಆ ಎಲ್ಲ ಸಮಾಜಗಳಲ್ಲಿಯೂ ಕೂಡ ಸಂಘರ್ಷ ಇದ್ದೇ ಇರ್ತದೆ. ಯಾವಾಗ ಸ್ಪರ್ಧೆ ವ್ಯಕ್ತಿ ಮತ್ತು ಸಮೂಹಗಳು ಸ್ಪರ್ಧಾತ್ಮಕವಾಗಿ ತಮ್ಮ ಬೇಡಿಕೆಗಳನ್ನು ಅಥವಾ ವಸ್ತುಗಳನ್ನು ಪಡೆದುಕೊಳ್ಳುವಂಥ ಪ್ರಯತ್ನದಲ್ಲಿ ತೊಡಗ್ತಾರೆ,
ಯಾವಾಗ ಸ್ಪರ್ಧೆ ತನ್ನ ನಿಯಮಗಳನ್ನು ಉಲ್ಲಂಘಿಸ್ತದ ಆವಾಗ ಅದು ಸಂಘರ್ಷವಾಗಿ ಪರಿವರ್ತನೆ ಆಗ್ತದೆ. ಅಂದರೆ ಸ್ಪರ್ಧೆ ಇರ್ತದ ಅಂತಂದರೆ ಸಂಘರ್ಷ ಅದರ ಕೊನೆಯ ಹಂತವಾಗಿ ಏರ್ಪಡುವಂಥ ಒಂದು ಪ್ರಕ್ರಿಯೆ ಅಂತ. ಹಾಗಾಗಿ ಇದು ಪಾಶ್ಚಿಮಾತ್ಯ, ಪೌರಾತ್ಯ ಅಥವಾ ಆದಿವಾಸಿ, ಗ್ರಾಮೀಣ, ನಗರ ಸಮಾಜ ಯಾವ ಸಮಾಜವನ್ನು ತೆಗೆದುಕೊಂಡರೂ ಕೂಡ ಆ ಸಮಾಜಗಳಲ್ಲಿ ಸಾರ್ವತ್ರಿಕವಾಗಿ ಸಂಘರ್ಷ ಅನ್ನುವಂಥ ಪ್ರಕ್ರಿಯೆ ಇದ್ದೇ ಇರ್ತದೆ. ಸೆಕೆಂಡ್ ಒನ್, ಇಟ್ ಈಸ್ ಕಾನ್ಸಿಯಸ್ ಆ್ಯಕ್ಷನ್. ಎ ಸ್ಟ್ರಗಲ್ ಆರ್ ಕಾನ್ಫ್ಲಿಕ್ಟ್ ಈಸ್ ಆ್ಯನ್ ಕಾನ್ಸಿಯಸ್ ಫ್ರೀ ಪ್ಲ್ಯಾನ್ಡ್ ಆ್ಯಕ್ಷನ್ and also here people knowingly involve in this struggle, because when he know that the supplying of things or the desires are very short in available, when he not fulfill that desires through competing, then automatically he wanted to monopolize, to get monopolized rewards through eliminating competitors by other ways. That time he made a plan. So he make a plan, or he mentally prefer how to get it. So it means it is an conscious action. ಇಲ್ಲಿ ಸಂಘರ್ಷ ಅನ್ನುವಂಥದ್ದು ಒಂದು ಪ್ರಜ್ಞಾಪೂರ್ವಕ ಕ್ರಿಯೆ ಅಂತ ಕರಿತೀವಿ. ಪ್ರಜ್ಞಾಪೂರ್ವಕ ಕ್ರಿಯೆ ಅಂತ ಬರ್ಕೊಳ್ರಿ. ಇದು ಪ್ರಜ್ಞಾಪೂರ್ವಕ ಕ್ರಿಯೆ ಅಂತ ಅಂದರೆ ಯಾವ ವ್ಯಕ್ತಿ ಸ್ಪರ್ಧೆಯ ಮೂಲಕ ತನ್ನ ಉದ್ದೇಶಗಳನ್ನು ಅಥವಾ ವಸ್ತುಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗ್ತದೆ, ಹೇಗಾದರೂ ಮಾಡಿ ಸ್ಪರ್ಧಾಳುಗಳನ್ನು ಎದುರಿಸಿ ಆ ಒಂದು ಗುರಿಯ ಮೇಲೆ ಸ್ವಾಮ್ಯತೆಯನ್ನು ಸ್ಥಾಪಿಸಬೇಕಂತ ತಿಳ್ಕೊಂಡು ಅವನು ಯೋಜಿತವಾಗಿಯೇ, ಪ್ರಜ್ಞಾಪೂರ್ವಕವಾಗಿಯೇ, ಮಾನಸಿಕವಾಗಿ ರೆಡಿ ಆಗೋದರ ಮೂಲಕನೇ, ತಯಾರಿಯನ್ನು ಮಾಡಿಕೊಳ್ಳುವುದರ ಮೂಲಕನೇ ಈ ಪ್ರಕ್ರಿಯೆಯಲ್ಲಿ ತೊಡಗುತ್ತಾನೆ. ಅಂದರೆ ಇದು ವ್ಯಕ್ತಿಗೆ ಗೊತ್ತಿಲ್ಲದೆ ಏರ್ಪಡುವಂಥ ಪ್ರಕ್ರಿಯೆ ಅಂತ ಏನಿಲ್ಲ. ಗೊತ್ತಿದ್ದ ವ್ಯಕ್ತಿ ಸಂಘರ್ಷಕ್ಕೆ, ಹೋರಾಟಕ್ಕೆ ಇಳಿಯುವುದರ ಮೂಲಕ ತನ್ನ ಅವಶ್ಯಕತೆಗಳನ್ನು, ಅಗತ್ಯತೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ ತೊಡಗುತ್ತಾನೆ. ಹಾಗಾಗಿ ಇದನ್ನು ನಾವು ಪ್ರಜ್ಞಾಪೂರ್ವಕ ಕ್ರಿಯೆ ಅಂತ ಕರಿತೀವಿ. ದೆನ್ ಥರ್ಡ್ ಒನ್, ಇಟ್ ಈಸ್ ಪರ್ಸನಲೈಸ್ಡ್ ಬೈ ಕಾಂಪಿಟೇಷನ್. ಹಿಯರ್ when competition is going on smoothly and there is no any personalize and there is no any personal intention, then that is called a healthy competition. If competition converted into personalized, when it hurt to personal prestige, then automatically it converted into competition to conflict. Then it caused to the exist struggle in between two person or two groups. It means when the competition became personalized, when it demands some prestige, automatically the struggle or conflict exists in the particular society. ಇನ್ನೊಂದು ಇದರ ಗುಣ ಅಂತಂದರೆ ಇದು ಸ್ಪರ್ಧೆಯಿಂದ ವೈಯಕ್ತೀಕರಣಗೊಳ್ತದೆ. ಯಾವಾಗ ಸ್ಪರ್ಧೆಯಲ್ಲಿ ತೊಡಗಿದಂಥವರು ವೈಯಕ್ತೀಕರಣಗೊಳಿಸದೆ ಅದನ್ನು ಒಂದು ನಿಯಮಗಳಡಿಯಲ್ಲಿ ನಿರ್ವಹಣೆ ಮಾಡ್ತಾರೆ, ಅದು ಸ್ಪರ್ಧೆಯಾಗ್ತದೆ. ಯಾವಾಗ ಸ್ಪರ್ಧೆಯ ಪ್ರತಿಫಲಗಳನ್ನು ವೈಯಕ್ತೀಕರಣಗೊಳಿಸ್ತಾರೆ, ತಮ್ಮ ವೈಯಕ್ತಿಕ ಘನತೆ, ಗೌರವಗಳಿಗೆ ಅನುಗುಣವಾಗಿ ಅದನ್ನು ಅನುಭವಿಸ್ತಾರೆ, ಆವಾಗ ಅದು ಸಂಘರ್ಷವಾಗ್ತದೆ, ಹೋರಾಟದ ಮನೋಭಾವನೆಯನ್ನು ಬೆಳೆಸ್ತದ ಅಂತ. ಅಂದರೆ ಸ್ಪರ್ಧೆ ವೈಯಕ್ತೀಕರಣಗೊಂಡಿತು ಅಂತಂದರೆ ಅದು ಸಂಘರ್ಷವಾಗಿ ಪರಿವರ್ತನೆಯಾಗ್ತದ ಅಂತ. ದೆನ್ ಅನದರ್ ಒನ್ ಕ್ಯಾರೆಕ್ಟರ್, ಇಟ್ ಈಸ್ ಇಂಟರ್ಮಿಟೆಂಟ್. ಹಿಯರ್ ಕಾನ್ಫ್ಲಿಕ್ಟ್ ಈಸ್ ಇಂಟರ್ಮಿಟೆಂಟ್. ಸೊ ದೆರ್ ಇಸ್ ನೋ ಫಿಕ್ಸ್ಡ್ ಟೈಮ್ ಆ್ಯಂಡ್ ಡೇಟ್, ಪ್ಲೇಸ್ ಟು ಟೇಕ್ ದಿಸ್ ಪ್ರೋಸೆಸ್. In between individual or in between group, this process take intermittently or suddenly.
When here person or group broke the rules of the competition, then automatically the struggle or conflict exists in between individual or in between group, and there is no time limit to take this process. It may be concluded in a minute or maybe it continue a long time. So it means here the conflict is intermittently take place and it affect personally as well as to group or society. ಇಲ್ಲಿ ಸಂಘರ್ಷ ಅನ್ನುವಂಥದ್ದು ಆಗಿಂದಾಗೆ ಸಂಭವಿಸ್ತದ ಅಂತ. ಇಲ್ಲಿ ಸಂಘರ್ಷ ಏರ್ಪಡಲಿಕ್ಕೆ ಸಮಯ ಕಾಲ ಪ್ರದೇಶ ಅಂತ ಪೂರ್ವಭಾವಿಯಾಗಿ ನಿರ್ದಿಷ್ಟಪಡಿಸೋದಿಲ್ಲ. ಯಾವಾಗ ಎಲ್ಲಿ ಹೇಗೆ ವ್ಯಕ್ತಿ ಸಮೂಹಗಳ ಮಧ್ಯೆ ಸಂಘರ್ಷ ಏರ್ಪಡ್ತದೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಯಾವಾಗ ಸ್ಪರ್ಧೆಯ ನಿಯಮಗಳು ಉಲ್ಲಂಘಿಸಲ್ಪಡ್ತಾವ ತತ್ಕ್ಷಣವಾಗಿಯೇ ಸಂಘರ್ಷ ಹೋರಾಟ ಹುಟ್ಟಿಕೊಳ್ಬಹುದು ಅಂತ. ಸೊ ಆ ಥರ ಒಂದು ಸಡನ್ ಆಗಿ ಹುಟ್ಟಿಕೊಳ್ಳುವಂಥ ವ್ಯಕ್ತಿ ಸಮಾಜ ಮತ್ತು ಸಮುದಾಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳ ಬೀರುವಂಥದ್ದನ್ನು ನಾವು ಈ ಸಂಘರ್ಷದ ಪ್ರಕ್ರಿಯೆಯಲ್ಲಿ ಕಾಣ್ತೀವಿ. And another one, it is conditioned by culture. Here the conflict is conditioned by culture, because here the attitudes of conflicts, the characteristics of conflict, they are came hereditic, culturally. They come culturally. So we call they are the learned behaviors. Broken the rules and to get monopolize on the rewards to opposing the competitors. These are the some characters, they are learned characters. So here it is always influenced. Conflict is always influenced by the particular culture of the group or the culture of the family or culture of the society. ಇಲ್ಲಿ ಸಂಘರ್ಷ ಅನ್ನುವಂಥದ್ದು ಸಂಸ್ಕೃತಿಯಿಂದ ಪ್ರಭಾವಕ್ಕೊಳಪಟ್ಟದ ಅಂತ. ಒಂದು ನಿಯಮಗಳಿಗನುಗುಣವಾಗಿ ಪದ್ಧತಿಯ ಪ್ರಕಾರ ಒಂದು ಉದ್ದೇಶಗಳನ್ನು ಅಥವಾ ವಸ್ತುಗಳನ್ನು ಪಡೆದುಕೊಳ್ಳುವಂಥದ್ದು ಅದು ಸ್ಪರ್ಧೆ. ಆದರೆ ಇಲ್ಲಿ ನಿಯಮಗಳನ್ನು ಮುರಿದು ಕೆಲವೊಂದು ದುರ್ಬಳಕೆಯಿಂದ ದುರ್ನಡತೆಯಿಂದ ಎದುರಾಳಿಗಳನ್ನು ಹಿಂದಿಕ್ಕಿ ಪ್ರತಿಫಲದ ಮೇಲೆ ಸ್ವಾಮ್ಯವನ್ನು ಸಾಧಿಸುವಂಥ ಆಚರಣೆಗಳು ಅಥವಾ ವರ್ತನೆಗಳು ಅದು ಒಂದು ಸಂಸ್ಕೃತಿಯಿಂದ ಬಂದಂಥವು. ಒಂದು ಕುಟುಂಬದಿಂದ ಸಮೂಹ ಅಥವಾ ಸಮುದಾಯ ಸಮಾಜದಲ್ಲಿರುವಂಥ ಸಾಂಸ್ಕೃತಿಕ ಆಚರಣೆಗಳು ನಿಯಮಗಳು ನಮ್ಮ ಮಧ್ಯೆ ಒಂದು ಸಂಘರ್ಷಗಳು ಉಂಟಾಗಲಿಕ್ಕೆ ಕಾರಣ ಆಗಬಹುದು ಅಥವಾ ಪ್ರಭಾವವನ್ನು ಬೀರಬಹುದು ಅಂತ. ಸೊ ಅದಕ್ಕೆ ಇವುಗಳನ್ನು ಒಂದು ರೀತಿ ಕಲಿತುಕೊಂಡ ವರ್ತನೆಗಳು ಅಂತ ಕರಿತೀವಿ. ಒಂದು ಸಂಸ್ಕೃತಿಯ ಮೂಲಕ ಕಲಿತುಕೊಂಡ ವರ್ತನೆಗಳು ನಮ್ಮನ್ನು ಸಂಘರ್ಷ ಅಥವಾ ಹೋರಾಟವನ್ನು ಅನುಸರಿಸುವ ಹಾಗೆ ಮಾಡ್ತಾವಂತ. Then another one, conflict and norms. There is a correlationship in between conflict and norms. So here, when the norms broken by the particular person or a group, it always goes to introduction of conflict. And if we follow some rules strictly, then it is also cause to exist of conflict. It means there is a interlink in between conflict as well as norms. ಸಂಘರ್ಷ ಮತ್ತು ನಿಯಮಗಳ ಮಧ್ಯೆ ಸಂಘರ್ಷ ಮತ್ತು ನಿಯಮಗಳನ್ನುವಂಥದ್ದು ಸಂಘರ್ಷದ ಇನ್ನೊಂದು ಗುಣಲಕ್ಷಣ. ಇವೆರಡರ ಮಧ್ಯೆ ಒಂದು ಸಹ ಸಂಬಂಧಿದ ಅಂತ. ಸಂಘರ್ಷ ಯಾವಾಗ ಹುಟ್ಟಿಕೊಳ್ತದ ಅಂತಂದರೆ ಯಾವಾಗ ವ್ಯಕ್ತಿ ಅಥವಾ ಸಮೂಹಗಳು ನಿಯಮಗಳನ್ನು ಉಲ್ಲಂಘಿಸ್ತಾವ ಅಥವಾ ಯಾವಾಗ ವ್ಯಕ್ತಿ ಅಥವಾ ಸಮೂಹಗಳು ನಿಯಮಗಳನ್ನು ಹೆಚ್ಚು ಕಡ್ಡಾಯಗೊಳಿಸ್ತಾ ಹೋಗ್ತಾವ, ಸ್ಟ್ರಿಕ್ಟಾಗಿ ಮಾಡ್ತಾ ಹೋಗ್ತಾವ, ಅದು ಸಂಘರ್ಷಕ್ಕೂ ಕೂಡ ಕಾರಣ ಆಗ್ತದೆ. ಅಂದರೆ ನಿಯಮಗಳು ಒಂದು ವ್ಯವಸ್ಥೆಯನ್ನು ನಿರ್ಮಿಸಲಿಕ್ಕೆ ಹೋಗ್ತಾ ಇದ್ದರೆ ಆ ವ್ಯವಸ್ಥೆಯ ನಿಯಮಗಳನ್ನು ಮುರಿಯುವಂಥದ್ದು ಇನ್ನೊಂದು ಪ್ರವೃತ್ತಿಯಾಗಿರ್ತದೆ. ಸೊ ಅದನ್ನೇ ನಾವು ಸಂಘರ್ಷ ಅಂತ ಕರಿತೀವಿ. And another one, frustration and insecurity promote conflict. When a person or a group
suffering from infrastructure, when it had feeling of insecurity, that time to get a position, to wanted to stable, they always involve in the process of conflict. Those who are frustrated about society or community or where they living, the frustration attitude always cause to exist of conflict. And when a person or group feeling insecurity to survival in a particular family or in a particular society, they may also cause to introduction of conflict. ಇಲ್ಲಿ ಇನ್ನೊಂದು ಸಂಘರ್ಷದ ಗುಣ ಅಂತಂದರೆ ಆಶಾಭಂಗ ಮತ್ತು ಅಭದ್ರತೆ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತದ ಅಂತ. ಇಲ್ಲಿ ಭಂಗ ಅನ್ನುವಂಥ ಒಂದು ಭಾವನೆ ಮತ್ತು ಅಭದ್ರತೆಯ ಭಾವನೆ ಇದು ವ್ಯಕ್ತಿ ಸಮೂಹದಲ್ಲಿ ಬಂತು ಅಂತಂದರೆ ಅದು ವ್ಯಕ್ತಿ ಮತ್ತು ಸಮೂಹದ ನಾಶಕ್ಕೆ ಕಾರಣ ಆಗ್ತದೆ ಅಂತ. ಯಾವಾಗ ವ್ಯಕ್ತಿಗಳು ಆಶಾಭಂಗಕ್ಕೆ ಒಳಗಾಗ್ತಾರ, ತಮಗೆ ಸಿಗದೇ ಇರುವಂಥದ್ದು ಇನ್ನೊಬ್ಬರಿಗೆ ಸಿಗಬಾರದನ್ನುವಂಥದ್ದು, ಆಮೇಲೆ ತಾವು ಬದುಕಲಿಕ್ಕೆ ಅದು ಇಲ್ಲದೆ ಹೋದಂಥ ಸ್ಥಿತಿ ಬಂದಾಗ ಈ ಭಾವನೆಗಳು ವ್ಯಕ್ತಿ ಸಮಾಜ ಸಂಘರ್ಷಕ್ಕೆ ಎಡೆ ಮಾಡಿಕೊಡೋ ಹಾಗೆ ಮಾಡ್ತದೆ. ಆಮೇಲೆ ಯಾವಾಗ ಒಬ್ಬ ವ್ಯಕ್ತಿ ಅಥವಾ ಸಮಾಜಕ್ಕೆ ಅಭದ್ರತೆಯ ಭಾವನೆ ಹುಟ್ಟಿಕೊಳ್ತದ, ಅಸ್ತಿತ್ವದ ಭಾವನೆ ಹುಟ್ಟಿಕೊಳ್ತದ, ಆ ಅಸ್ತಿತ್ವವನ್ನು ಸಾಧಿಸೋದಕ್ಕೆ ತಮ್ಮ ಭದ್ರತೆಯನ್ನು ಹೊಂದಲಿಕ್ಕೆ ಇಲ್ಲಿ ವ್ಯಕ್ತಿ ಸಮಾಜ ಸಮೂಹಗಳು ಸಂಘರ್ಷಕ್ಕೆ ಇಳಿಯುವಂಥದ್ದು ಸರ್ವೇ ಸಾಮಾನ್ಯ ಅಂತ. ಸೊ these all are the characteristics of conflict. There are another one concept, the types of conflict. According to George and Simmel, he classified the conflict into 4 types. The first one is war. It represents a deep-seated antagonistic impulse in man. So it is a long-term process and it affect not only individually, it affect the whole community or society. It may destroy the whole community or system, and it may be caused to establish a new system. And another one is the feud. It is an intergroup conflict when the two groups have different interest or opposite desires. They always struggling, they always have antagonistic impulse in between them. They always create feud in a particular society. And another one type is litigation. So litigation, it is a judicial form of conflict. Here some actions, they are especially conduct on the basis of some judicial norms to get a reward or to get solution. Sometime we start litigation against the particular person or a particular group. When we involve in a judicial system, in the end it may be concluded through conflict. So we call it is also one type of conflict. And conflict of impersonal ideas. Here some persons, when they are affect their impersonal ideas, when they are facing some lackness in their personal morals, that time they are struggle. They are involved in conflict internally or maybe externally. So these are the 4 types of conflicts. ಸಂಘರ್ಷದ ಪ್ರಕಾರಗಳು ಅಂತ ಜಾರ್ಜ್ ಸಿಮ್ಮೆಲ್ಲರು ಸಂಘರ್ಷವನ್ನು 4 ಪ್ರಕಾರಗಳಾಗಿ ವಿಂಗಡಿಸ್ತಾರೆ. 1 ಯುದ್ಧ. ಇದು ಮಾನವರಲ್ಲಿ ಅತ್ಯಂತ ಆಳವಾಗಿ ಬೇರೂರಿರುವ ವಿರೋಧಾತ್ಮಕ ಆವೇಗವನ್ನು ಪ್ರತಿನಿಧಿಸ್ತದೆ.
ಇದು ದೀರ್ಘಕಾಲವಾಗಿ ಏರ್ಪಡುವ ಸಂಘರ್ಷ. ಇದು ಇಡೀ ಸಮಾಜವನ್ನೇ ಒಂದು ಅಸ್ತವ್ಯಸ್ತಗೊಳಿಸುವಂಥ ಪ್ರಕ್ರಿಯೆ. ಆಮೇಲೆ ಯುದ್ಧದ ಪ್ರತಿಫಲವಾಗಿ ಒಂದು ಹೊಸ ವ್ಯವಸ್ಥೆಯೂ ಹುಟ್ಟಿಕೊಳ್ಳಬಹುದು. ಆ ಥರ ಒಂದು ವಿರೋಧಾತ್ಮಕ ಆವೇಗಾತ್ಮಕವನ್ನು ಪ್ರತಿನಿಧಿಸುವಂಥ ಒಂದು ಪ್ರಕ್ರಿಯೆಯನ್ನೇ ನಾವು ಯುದ್ಧ ಅಂತ ಕರಿತೀವಿ. ಹಾಗೆ ಇನ್ನೊಂದು ಅಂತಃಕಲಹ ಅಂತ. ಇದೊಂದು ಸಮೂಹದೊಳಗೇನೆ ನಡೆಯುವಂಥ ಸಂಘರ್ಷ. ಇಲ್ಲಿ ವಿರುದ್ಧವಾಗಿರುವಂಥ ಎರಡು ಸಮೂಹಗಳು ಯಾವಾಗ ವಿಭಿನ್ನ ಆಸಕ್ತಿಗಳನ್ನು, ವಿಭಿನ್ನ ಉದ್ದೇಶಗಳನ್ನು ಹೊಂದುತ್ತವೆ, ಅವುಗಳ ಮಧ್ಯೆ ಯಾವಾಗ ಪೂರಕತೆ ಅಥವಾ ಸಂಯೋಜಕತೆಯ ಕೊರತೆ ಬರ್ತದೆ, ಆವಾಗ ಪರಸ್ಪರ ಅವು ಅಂತಃಕಲಹಗಳಿಗೆ, ಸಂಘರ್ಷಕ್ಕೆ ತೊಡಗುವಂಥದ್ದನ್ನು ನಾವು ಕಾಣ್ತೀವಿ. ಅದು ಕೋಮು ಗಲಭೆನೇ ಇರಬಹುದು, ಭಾಷಾ ಗಲಭೆನೇ ಇರಬಹುದು. ಆ ಥರನಾಗಿರುವಂಥ ಗಲಭೆಗಳನ್ನು, ಅಂತಃಕಲಹಗಳನ್ನು ನಾವು ಕಾಣ್ತೀವಿ ಅಂತ. ಆಮೇಲೆ ಇನ್ನೊಂದು ದಾವೆ ಅಥವಾ ಮೊಕದ್ದಮೆ ಅಂತ ಕರಿತೀವಿ. ಇದೊಂದು ಬಗೆಯ ಕಾನೂನಿನ ಹೋರಾಟ ಅಂತ. ಇಲ್ಲಿ ಕಾನೂನಾತ್ಮಕ ನಿಯಮಗಳನ್ನಿಟ್ಟುಕೊಂಡು ನಮಗೆ ಸಿಗದೇ ಇರುವಂಥ ಪ್ರತಿಫಲಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಅಥವಾ ತಮಗೆ ಬೇಕಾಗಿರುವಂಥ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ತೊಡಗುವಂಥ ಒಂದು ಹೋರಾಟದ ಪ್ರಕ್ರಿಯೆಯನ್ನು ನಾವು ದಾವೆ ಅಥವಾ ಮೊಕದ್ದಮೆ ಅಂತ ಕರಿತೀವಿ. ಇದು ಕಾನೂನಾತ್ಮಕವಾಗಿರುವಂಥ ಒಂದು ಸಂಘರ್ಷ. ಇಲ್ಲಿ ನಿಯಮಗಳ ಪ್ರಕಾರನೇ ವ್ಯಕ್ತಿ ಅಥವಾ ಸಮೂಹಗಳು ಸಂಘರ್ಷಕ್ಕಿಳಿದು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂಥದ್ದಾಗಿರ್ತದೆ. ಆಮೇಲೆ ಅವೈಯಕ್ತಿಕ ಆದರ್ಶಗಳ ಸಂಘರ್ಷ ಅಂತ. ಇಲ್ಲಿ ಅವೈಯಕ್ತಿಕವಾಗಿರುವಂಥ ಆದರ್ಶಗಳು, ಒಬ್ಬ ವ್ಯಕ್ತಿ ತನ್ನ ಆದರ್ಶಗಳು ಅಥವಾ ತನ್ನ ನೈತಿಕತೆಯ ಮೌಲ್ಯಗಳ ಪ್ರಶ್ನೆ ಬಂದಾಗ ಅದರ ವಿರುದ್ಧ ಪ್ರತಿಕ್ರಿಯಿಸುವಂಥದ್ದು ಒಂದು ಪ್ರಕಾರದ ಸಂಘರ್ಷ ಅಂತ. ಸೊ ಆದರ್ಶಗಳ ವಿರೋಧವೂ ಕೂಡ, ಆದರ್ಶಗಳನ್ನು ಪ್ರತಿಬಿಂಬಿಸುವಂಥ ಸಂದರ್ಭದಲ್ಲಿಯೂ ಕೂಡ ಹುಟ್ಟಿಕೊಳ್ಳುವಂಥ ಒಂದು ಹೋರಾಟ ಸಂಘರ್ಷದ ಇನ್ನೊಂದು ಪ್ರಕಾರ ಅಂತ ನಾವು ಕರಿತೀವಿ. ದೆನ್ ಕಾಸಸ್ ಫಾರ್ ಕಾನ್ಫ್ಲಿಕ್ಟ್, ಸಂಘರ್ಷದ ಕಾರಣಗಳು ಅಂತ. ದಿ ಫಸ್ಟ್ ಒನ್, ಇಂಡಿವಿಜುವಲ್ ಡಿಫರೆನ್ಸಸ್. ವೆನ್ ಎ ಪರ್ಸನ್ಸ್ ಹ್ಯಾವ್ ಇಂಡಿವಿಜುವಲ್ ಡಿಫರೆನ್ಸಸ್ ಇನ್ ಫಿಸಿಕ್ಯೂ, ಇಂಟೆಲಿಜೆನ್ಸಿ, in emotion, in desires and in nature of work, they may cause to conflict in between individual. And another one, cultural differences. When our language, practices, lifestyle and other customs, when they are different, when the group or people wanted to expose their own culture differently and they highlight our culture is superior, then it may cause to exist conflict in between personally or in between group. And another one is the clash of interests. When in between two person or in between two group, interest when come to the clash, then no one can fulfill their particular interest. That time here the process exists in between individual or in between group. The clash of interest always goes to personal or a group conflicts. And another one is the social change. When the social changes takes place in a particular society or in a particular community or in a particular group, it affect personally as well as group. When we can't adjust with the particular change or alternation, it may cause to conflict. ಸಂಘರ್ಷದ ಕಾರಣಗಳು ಅಂತ. ಸಂಘರ್ಷಕ್ಕೆ ಏನು ಕಾರಣಗಳು ಅಂತಂದರೆ, ಒಂದು ವೈಯಕ್ತಿಕ ವಿಭಿನ್ನ ದೃಷ್ಟಿಕೋನಗಳು ಅಂತ. ವೈಯಕ್ತಿಕ ವಿಭಿನ್ನ ದೃಷ್ಟಿಕೋನಗಳು ದೈಹಿಕತೆಗೆ ಸಂಬಂಧಪಟ್ಟಿರಬಹುದು, ಬೌದ್ಧಿಕತೆ, ಭಾವನೆಗೆ, ಆಮೇಲೆ ಆಸಕ್ತಿ ಮಾಡುವಂಥ ಕೆಲಸಗಳು, ಆಮೇಲೆ ವಿಚಾರಗಳು ನೋಡುವಂಥ ದೃಷ್ಟಿಕೋನಗಳು. ಈ ಥರ ವೈಯಕ್ತಿಕ ವಿಭಿನ್ನ ದೃಷ್ಟಿಕೋನಗಳು ಬಂದಾಗ, ವಿರುದ್ಧವಾಗಿರುವಂಥ ದೃಷ್ಟಿಕೋನಗಳು ಬಂದಾಗ, ಅದು ಪರಸ್ಪರ ವ್ಯಕ್ತಿಗಳ ಮಧ್ಯೆ ಸಂಘರ್ಷ ಉಂಟಾಗಲಿಕ್ಕೆ ಕಾರಣ ಆಗ್ತದೆ.
ಇನ್ನೊಂದು ಸಾಂಸ್ಕೃತಿಕ ವ್ಯತ್ಯಾಸಗಳು ಅಂತ. ಯಾವಾಗ ಭಾಷೆ, ಆಚರಣೆಗಳು, ಪದ್ಧತಿಗಳು, ನೀತಿ ನಿಯಮಗಳು, ಸಂಸ್ಕಾರಗಳು ಅನ್ನುವಂಥ ವಿಷಯಗಳು ಬಂದಾಗ, ಉಡುಗೆ ತೊಡುಗೆ ಊಟೋಪಚಾರದಂಥ ವಿಷಯಗಳು ಬಂದಾಗ ಇಲ್ಲಿ ವ್ಯಕ್ತಿ ಸಮೂಹಗಳ ಮಧ್ಯೆ ವ್ಯತ್ಯಾಸವನ್ನುಂಟು ಮಾಡ್ತವೆ. ಈ ಸಾಂಸ್ಕೃತಿಕ ವ್ಯತ್ಯಾಸಗಳು ವ್ಯಕ್ತಿ ಮತ್ತು ಸಮೂಹಗಳ ಮಧ್ಯೆ ಆಗಾಗ ಸಂಘರ್ಷವನ್ನುಂಟು ಮಾಡ್ತವೆ ಅಥವಾ ಸಂಘರ್ಷಕ್ಕೆ ಕಾರಣ ಆಗ್ತಾವೆ. ಇಲ್ಲಿ ವ್ಯಕ್ತಿ ಸಮೂಹ ತನ್ನ ಸಂಸ್ಕೃತಿನೇ ಶ್ರೇಷ್ಠ, ತನ್ನ ಆಚರಣೆಗಳೇ ಶ್ರೇಷ್ಠ, ಇನ್ನುಳಿದವುಗಳು ಕನಿಷ್ಠ ಅನ್ನುವಂಥ ವ್ಯಕ್ತಪಡಿಸುವ ಭಾವನೆಯಿಂದಾಗಿ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಾವಂತ. ಇನ್ನೊಂದು ಆಸಕ್ತಿಗಳ ಘರ್ಷಣೆ ಅಂತ. ಯಾವಾಗ ಪರಸ್ಪರ ವ್ಯಕ್ತಿಗಳ ಮಧ್ಯೆ ಇರುವಂಥ, ಸಮೂಹಗಳ ಮಧ್ಯೆ ಇರುವಂಥ ಆಸಕ್ತಿಗಳು ವಿರುದ್ಧವಾಗಿರ್ತವೆ, ಅವು ಪರಸ್ಪರ ಪೂರಕವಾಗಿ ವರ್ತಿಸದೇ ಇದ್ದಂಥ ಸ್ಥಿತಿ ಬರ್ತದೆ, ಅವು ಸಂಘರ್ಷಕ್ಕೆ ಘರ್ಷಣೆಗೆ ಒಳಪಡ್ತಾವ, ಅವು ಸಂಘರ್ಷವನ್ನುಂಟು ಮಾಡ್ತಾವಂತ. ಆಮೇಲೆ ಸಾಮಾಜಿಕ ಪರಿವರ್ತನೆ. ಯಾವಾಗ ಸಮಾಜ ಆಯಾ ಸಂದರ್ಭ ಸನ್ನಿವೇಶದಲ್ಲಿ ತತ್ಕ್ಷಣವಾಗಿ ನಿರಂತರವಾಗಿ ಪರಿವರ್ತನೆಗಳನ್ನು ಉಂಟು ಮಾಡ್ತದೆ, ಆ ಪರಿವರ್ತನೆಗೆ ಅನುಗುಣವಾಗಿ ನಿಯಮ, ಆಚರಣೆ, ಪದ್ಧತಿ, ವ್ಯವಸ್ಥೆಗಳು ಬದಲಾದಾಗ, ಮೌಲ್ಯಗಳು, ಸಂಬಂಧಗಳು ಬದಲಾದಾಗ, ಆ ಸಂದರ್ಭದಲ್ಲಿ ಅದಕ್ಕೆ ಅನುಗುಣವಾಗಿ ನಡೆದುಕೊಳ್ಳದೆ ಹೋಗದೇ ಒಂದು ಸ್ಥಿತಿ ವ್ಯಕ್ತಿ ಸಮೂಹದಲ್ಲಿ ಬಂದಾಗ ಆವಾಗ ಅದನ್ನು ವಿರೋಧಿಸುವಂಥ ಪ್ರವೃತ್ತಿಗಳು ಸಂಘರ್ಷವನ್ನುಂಟು ಮಾಡ್ತಾವಂತ. ಸೊ ದೀಸ್ ಆಲ್ ಆರ್ ದಿ ಸಮ್ ಕಾಸಸ್ ಫಾರ್ ಕಾನ್ಫ್ಲಿಕ್ಟ್. ಇವು ಸಂಘರ್ಷಕ್ಕೆ ಕೆಲವೊಂದು ಕಾರಣಗಳು ಅಂತ. ದೆನ್ ಅನದರ್ ಒನ್, ರೋಲ್ ಆರ್ ಫಂಕ್ಷನ್ಸ್ ಆಫ್ ಕಾನ್ಫ್ಲಿಕ್ಟ್. ಸಂಘರ್ಷದ ಪಾತ್ರ ಅಥವಾ ಕಾರ್ಯಗಳು ಅಂತ. Conflict has both positive and negative effects. Here Lewis A. Coser mentioned in his famous book The Functions of Conflict, he mentions positive and negative functions. ಇಲ್ಲಿ ಸಂಘರ್ಷ ಅನ್ನುವಂಥದ್ದು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅನ್ನುವಂಥ ಎರಡೂ ಅಂಶಗಳನ್ನು ಹೊಂದಿದೆ. ಒಳ್ಳೆಯ ಮತ್ತು ಕೆಟ್ಟ ಅನ್ನುವಂಥ ಎರಡೂ ಕಾರ್ಯಗಳನ್ನು ಹೊಂದಿದೆ. ಲೇವಿಸ್ ಎ ಕೋಜರರು ತಮ್ಮ ಸಂಘರ್ಷದ ಕಾರ್ಯಗಳು ಎಂಬ ಕೃತಿಯಲ್ಲಿ ಸಂಘರ್ಷದ ಕಾರ್ಯಗಳ ಬಗ್ಗೆ ವಿಶ್ಲೇಷಣೆಯನ್ನು ಕೊಡ್ತಾರೆ. ಇವರು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡೂ ಕಾರ್ಯಗಳ ಬಗ್ಗೆ ಪ್ರಸ್ತಾಪಿಸ್ತಾರೆ. ಫಸ್ಟ್ ವಿ ಹಿಯರ್ ಡಿಸ್ಕಸ್ ಪಾಸಿಟಿವ್ ಫಂಕ್ಷನ್ಸ್. ಇಟ್ ಡಿಟರ್ಮೈನ್ಸ್ ದಿ ಸ್ಟೇಟಸ್ ಆಫ್ ದಿ ಇಂಡಿವಿಜುವಲ್. ಹಿಯರ್ ಕಾನ್ಫ್ಲಿಕ್ಟ್ sometimes determine the status of a person in a particular society, because when those who are involved in conflict, the end of the conflict, the result, if it is helpful to the society, it is helpful to the person, it may increase the position, status of the person. ಇದರ ಸಕಾರಾತ್ಮಕ ಕಾರ್ಯಗಳಲ್ಲಿ ಮೊದಲನೇದು ಸಮಾಜದಲ್ಲಿ ವ್ಯಕ್ತಿಯ ಸ್ಥಾನಮಾನಗಳನ್ನು ನಿರ್ಧರಿಸ್ತದ ಅಂತ. ಯಾವಾಗ ವ್ಯಕ್ತಿ ಸಂಘರ್ಷದ ಮೂಲಕ, ಸಂಘರ್ಷದ ಕೊನೆಯಲ್ಲಿ ಅದರ ಪ್ರತಿಫಲಗಳು ಸಕಾರಾತ್ಮಕವಾಗಿದ್ದಾಗ ಅಂಥ ವ್ಯಕ್ತಿಯ ಸ್ಥಾನಮಾನಗಳು ಸಮಾಜದಲ್ಲಿ ನಿರ್ಧರಿಸಲ್ಪಡ್ತವ ಅಥವಾ ಬದಲಾವಣೆಗೆ ಒಳಪಡ್ತಾವ. ಸಂಘರ್ಷ ವ್ಯಕ್ತಿಗೆ, ಒಂದು ಸಮೂಹಕ್ಕೆ ಉನ್ನತವಾಗಿರುವಂಥ ಸ್ಥಾನಮಾನಗಳನ್ನು ನೀಡ್ತದ. ದ ಸೆಕೆಂಡ್ ಒನ್, ಚೀಫ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆ್ಯಂಡ್ ದ ಸ್ಪ್ರೆಡ್ ಆಫ್ ಕಲ್ಚರ್. ದ ಕಾನ್ಫ್ಲಿಕ್ಟ್ ಆಲ್ವೇಸ್ ಹೆಲ್ಪ್ಸ್ ಟು ಡೆವಲಪ್ಮೆಂಟ್ ಆಫ್ ಕಲ್ಚರ್. Those who are involved in struggle, especially in cultural conflict, they remove or abolish some bad restrictions, circumstances which are followed in culture. They introduce new circumstances, rituals in a particular society. And maybe here conflict helps to spread of culture, maybe forcibly. It change the personality and it may change the society when it spread the culture forcibly. ಸಂಸ್ಕೃತಿಯ ಬೆಳವಣಿಗೆ ಮತ್ತು ಹರಡುವಿಕೆಯಲ್ಲಿ ಮುಖ್ಯ ಪಾತ್ರ ವಹಿಸ್ತದೆ. ಸಂಘರ್ಷದಿಂದ
ಒಂದು ಹೊಸ ಸಂಸ್ಕೃತಿಯ ಬೆಳವಣಿಗೆಯಾಗಬಹುದು. ಈ ಮೊದಲಿರುವಂಥ ಸಂಸ್ಕೃತಿಯಲ್ಲಿರುವಂಥ ಅಂಧ ಆಚರಣೆಗಳು, ಕೆಟ್ಟ ಸಂಪ್ರದಾಯಗಳು, ಕೆಟ್ಟ ನಿಯಮಗಳು ಸಂಘರ್ಷದಿಂದ ನಿರ್ಮೂಲನೆಗೊಂಡು ಆ ಸಂಸ್ಕೃತಿಯಲ್ಲಿ ಹೊಸ ಪದ್ಧತಿ, ಸಂಸ್ಕೃತಿ, ನಿಯಮಗಳು, ಆಚರಣೆಗಳು ಬರಬಹುದು. ಈ ಹೊಸ ಸಂಸ್ಕೃತಿಯ ಪ್ರತಿಫಲವಾಗಿ ಹೊಸ ವ್ಯಕ್ತಿ, ಹೊಸ ಸಮಾಜದ ನಿರ್ಮಾಣಕ್ಕೆ ಸಹಾಯ ಆಗ್ತದೆ. ಆಮೇಲೆ ಸಂಘರ್ಷದ ಮೂಲಕನೇ ನಾವು ಒಂದು ಸಂಸ್ಕೃತಿಯನ್ನು ಒಂದು ಸಮಾಜ, ಸಮುದಾಯದಲ್ಲಿ ವಿಸ್ತಾರವಾಗಿ ಹರಡಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಸಂಸ್ಕೃತಿಯನ್ನು ಅಷ್ಟು ಸರಳವಾಗಿ ಇನ್ನೊಂದು ಸಮುದಾಯ ಸ್ವೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅದನ್ನು ನಾವು ಒಂದು ಹೋರಾಟದ ಮೂಲಕ, ಸತತ ಪ್ರಯತ್ನದ ಮೂಲಕ ಹರಡುವಂಥದ್ದನ್ನು ನಾವು ಕಾಣ್ತೀವಿ. ಆ್ಯಂಡ್ ಇಟ್ ಹೆಲ್ಪ್ಸ್ ಟು ಡಿಫೈನ್ ಸೋಷಿಯಲ್ ಇಶ್ಯೂಸ್. ಕಾನ್ಫ್ಲಿಕ್ಟ್ ಹೆಲ್ಪ್ಸ್ ಟು ಡಿಫೈನ್ ಸಮ್ ಸೋಷಿಯಲ್ ಇಶ್ಯೂಸ್ ಪರ್ಟಿಕ್ಯುಲರ್ಲಿ. ಇಲ್ಲಿ ಕೆಲವೊಂದು ಸಾಮಾಜಿಕ ವಿದ್ಯಮಾನಗಳನ್ನು ವ್ಯಾಖ್ಯಾನಿಸಲಿಕ್ಕೆ ಸಂಘರ್ಷ ಸಹಾಯಕ ಆಗ್ತದೆ. ಸಮಾಜದಲ್ಲಿ ಏನೆಲ್ಲ ವಿದ್ಯಮಾನಗಳು, ಸಮಸ್ಯೆಗಳು ಬರ್ತವೆ, ಅವುಗಳನ್ನು ಹೋರಾಟದ ಮೂಲಕ, ವಾದ ವಿವಾದ, ದಾವೆಗಳ ಮೂಲಕ ನಾವು ಅವುಗಳನ್ನು ಸಮರ್ಪಕವಾಗಿ ವಿಶ್ಲೇಷಿಸಲಿಕ್ಕೆ ಸಾಧ್ಯ ಆಗ್ತದೆ. Some issues we explain on the basis of litigation. We conclude some issues through forcibly and we give some solution, opinion through struggle. We think about social issues. ಕೆಲವೊಂದು ಸಾಮಾಜಿಕ ವಿದ್ಯಮಾನಗಳನ್ನು ನಾವು ಒತ್ತಾಯದ ಮೂಲಕ, ಸಂಘರ್ಷದ ಮೂಲಕ ಅವುಗಳನ್ನು ನಿರ್ಧರಿಸ್ತೀವಿ ಅಂತ. ಆ್ಯಂಡ್ ಅನದರ್ ಒನ್, ಇಟ್ ಕೀಪ್ಸ್ ಗ್ರೂಪ್ಸ್ ಅಲರ್ಟ್ ಟು ಮೆಂಬರ್ಸ್ ಇಂಟ್ರೆಸ್ಟ್. ವಿಚ್ ಗ್ರೂಪ್ ಇನ್ವಾಲ್ವ್ಸ್ ಇನ್ ಕಾನ್ಫ್ಲಿಕ್ಟ್, ದೇ ಮೇ ಪ್ರೊಟೆಕ್ಟ್ ದೇರ್ ಇಂಟ್ರೆಸ್ಟ್ ಆರ್ ಗ್ರೂಪ್ ಇಂಟ್ರೆಸ್ಟ್. For the protection of group members' interest, to aware the group members' interest, the conflict always need. ಸದಸ್ಯರ ಹಿತಾಸಕ್ತಿಗಳಿಗೆ ಸಮೂಹ ಪ್ರಜ್ಞೆಯನ್ನು ಕಾಯ್ದುಕೊಳ್ಳೋದಕ್ಕೆ ಸಂಘರ್ಷ ಸಹಾಯಕಾರಿಯಾಗಿದೆ. ಒಂದು ಸಮೂಹದ ಸದಸ್ಯರು ತಮ್ಮ ಆಸಕ್ತಿಗಳನ್ನು ಪ್ರಜ್ಞಾಪೂರ್ವಕವಾಗಿ ಉಳಿಸಿಕೊಳ್ಳಲಿಕ್ಕೆ ಸಂಘರ್ಷಕ್ಕಿಳಿಬೇಕಾಗ್ತದೆ. ತಮ್ಮ ಸಮೂಹದ ಆಸಕ್ತಿಗಳೇನು ಅನ್ನೋದನ್ನು ಜಾಗೃತಗೊಳಿಸೋದಕ್ಕೂ ಕೂಡ ಇಲ್ಲಿ ಸಂಘರ್ಷ ಸಹಾಯಕಾರಿಯಾಗಿದೆ. ದೆನ್ ಸೋಷಿಯಲ್ ಸಿಸ್ಟಮ್ ಅಂಡರ್ಗೋಸ್ ಟ್ರಾನ್ಸ್ಫಾರ್ಮೇಷನ್. ವೆನ್ ದಿ ಕಾನ್ಫ್ಲಿಕ್ಟ್ ಸ್ಟ್ರಗಲ್ ಎಕ್ಸಿಸ್ಟ್ ಇನ್ ಬಿಟ್ವೀನ್ ಎ ಗ್ರೂಪ್, ದಿ ಹೋಲ್ ಗ್ರೂಪ್ ಕಮ್ಸ್ ಅಂಡರ್ ಲಾಟ್ ಆಫ್ ಚೇಂಜಸ್. ದಿ ಹೋಲ್ ಸಿಸ್ಟಮ್, ಸೋಷಿಯಲ್ ಸಿಸ್ಟಮ್ ಚೇಂಜ್ಡ್. ಫಾರ್ ಎಕ್ಸಾಂಪಲ್, ಇನ್ ಫ್ರೆಂಡ್ಸ್ conflict or French revolution, the whole social system became lot of changes. ಸಾಮಾಜಿಕ ವ್ಯವಸ್ಥೆಯ ವರ್ಗಾವಣೆಗೆ ಒಳಪಡುವುದು. ಸಂಘರ್ಷದಿಂದಾಗಿ ಒಂದು ಹೊಸ ಸಾಮಾಜಿಕ ವ್ಯವಸ್ಥೆ ಸ್ಥಾಪಿಸಲ್ಪಡ್ತದೆ. ಈ ಮೊದಲಿನ ನ್ಯೂನ್ಯತೆ ಸಮಸ್ಯೆಗಳಿಂದ ಕೂಡಿರುವಂಥ ಒಂದು ಸಾಮಾಜಿಕ ವ್ಯವಸ್ಥೆ ಸಂಘರ್ಷಕ್ಕೆ ಒಳಪಟ್ಟಾಗ, ಸಂಘರ್ಷದಿಂದ ಒಂದು ಹೊಸ ನಿಯಮಗಳಡಿಯಲ್ಲಿ, ಹೊಸ ವ್ಯವಸ್ಥೆಯಡಿಯಲ್ಲಿ ಒಂದು ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಇಟ್ ಮೇ ಲೀಡ್ ಟು ನ್ಯೂ ಕಾನ್ಸೆನ್ಸಸ್. ಕಾನ್ಫ್ಲಿಕ್ಟ್ ಆಲ್ವೇಸ್ ಡೆವಲಪ್ಸ್ ಎ ನ್ಯೂ ಸೆನ್ಸ್ ಅಮಾಂಗ್ ಇಂಡಿವಿಜುವಲಿ ಆರ್ ಇನ್ ಎ ಗ್ರೂಪ್. ಇಫ್ ದಿ ರಿಸಲ್ಟ್ ಈಸ್ ಗುಡ್ ಬೈ ಕಾನ್ಫ್ಲಿಕ್ಟ್, we always develop a good sense. ಯಾವಾಗ ಒಂದು ಹೊಸ ಪ್ರಜ್ಞೆಯನ್ನು ಸಂಘರ್ಷದಿಂದ ನಾವು ಬೆಳೆಸ್ಕೊಳ್ತೀವಿ, ಆವಾಗ ನಮ್ಮಲ್ಲಿ ಬದಲಾವಣೆಗಳು ಏರ್ಪಡ್ತವೆ. ಆಮೇಲೆ ಸಂಘರ್ಷದಿಂದ ವ್ಯಕ್ತಿ ಮತ್ತು ಸಮೂಹದಲ್ಲಿ ಹೊಸ ಪ್ರಜ್ಞೆಗಳು ಬೆಳೆದು ಈ ಮೊದಲಿನ ಒಂದು ಭಾವನೆಗಳು, ಪ್ರಜ್ಞೆಗಳು ನಶಿಸಿ ಹೋಗಿ ಒಂದು ಹೊಸ ಜೀವನ, ಹೊಸ ವ್ಯವಸ್ಥೆ ಅನ್ನುವಂಥದ್ದು ಸ್ಥಾಪಿಸಲ್ಪಡ್ತದೆ. So these all are the some positive functions of conflict. The same another way, the negative functions are, it destroys the civilization and the people lives.
When the conflict exists between in a group or in between a person, it always goes to the loss of lives. It goes to death. Sometimes it destroys the whole civilization. For example, here the war, it destroys the whole society or the whole civilization. ಇದರ ನಕಾರಾತ್ಮಕ ಕಾರ್ಯ ಅಂತಂದರೆ ಇದು ಜನರ ಪ್ರಾಣ ಮತ್ತು ನಾಗರಿಕತೆಯನ್ನು ನಾಶಗೊಳಿಸ್ತದ ಅಂತ. ಇಲ್ಲಿ ಸಂಘರ್ಷದಲ್ಲಿ ತೊಡಗಿರುವಂಥವರು ಅತಿರೇಕಕ್ಕೆ ಸಂಘರ್ಷ ಒಳಪಟ್ಟಾಗ ಅಲ್ಲಿ ಜೀವ ಹಾನಿಯಾಗುವಂಥದ್ದು, ಸಾವು ನೋವುಗಳು ಸಂಭವಿಸುವಂಥದ್ದು ಸರ್ವೇ ಸಾಮಾನ್ಯ. ಯುದ್ಧದಂಥವುಗಳು ಸಂಭವಿಸಿದಾಗ ಇಡೀ ನಾಗರಿಕತೆನೇ, ಇಡೀ ಸಮಾಜನೇ ನಾಶ ಆಗುವಂಥದ್ದನ್ನು ನಾವು ಕಾಣ್ತೀವಿ ಅಂತ. ಸೊ ಅಷ್ಟು ಸಂಘರ್ಷ ಒಂದು ಜನರ ಜೀವ ಮತ್ತು ನಾಗರಿಕತೆಯನ್ನು ನಾಶಪಡಿಸುವಂಥ ಒಂದು ಪ್ರವೃತ್ತಿಯನ್ನು ಹೊಂದದ. ಇಟ್ ಲೀಡ್ಸ್ ಟು ಆಂಟಾಗೋನಿಸಮ್ ಇನ್ ಡಿಫರೆಂಟ್ ಗ್ರೂಪ್ಸ್. Here the conflict always develops antagonism in different groups on the basis of language, religion, caste, race or interest. When it creates difference among the group, they cannot develop harmony. They cannot live happily. It always destroys their happiness. It loses the healthy condition. ಇದು ವಿವಿಧ ಸಮೂಹಗಳಲ್ಲಿ ದ್ವೇಷವನ್ನು ನಿರಂತರವಾಗಿ ಬೆಳೆಸ್ತದೆ. ಇದು ಸಮೂಹಗಳ ಮಧ್ಯೆ ಭಾಷೆ, ಜಾತಿ, ಜನಾಂಗ, ಧರ್ಮ, ಆಸಕ್ತಿಗಳನ್ನಿಟ್ಟುಕೊಂಡು ಏರ್ಪಡುವಂಥ ಸಂಘರ್ಷಗಳು ಆ ಸಮೂಹಗಳ ಮಧ್ಯೆ ಒಂದು ನಿರಂತರ ದ್ವೇಷದ ಭಾವನೆಯನ್ನು ಬೆಳೆಸಿ ಅವರಲ್ಲಿ ಒಂದು ಸಾಮ್ಯತೆಯನ್ನು, ಐಕ್ಯತೆಯನ್ನು, ಹೊಂದಾಣಿಕೆಯನ್ನು, ಆಮೇಲೆ ಸಾಮರಸ್ಯವನ್ನು ಬೆಳೆಸುವಲ್ಲಿ ವಿಫಲ ಆಗ್ತದೆ. ಅಂಥ ಸಾಮರಸ್ಯವನ್ನೇ ಈ ಸಂಘರ್ಷ ಕಸಿದುಕೊಳ್ತದೆ. ಆ್ಯಂಡ್ ಇಟ್ ಡಿಸ್ಟರ್ಬ್ಸ್ ದಿ ಚಾಲೆಂಜ್ ಆಫ್ ಕೋಆಪರೇಷನ್. ಇಟ್ ಡಿಸ್ಟ್ರಾಯ್ ದಿ ಚಾಲೆಂಜ್ ಆಫ್ ಕೋಆಪರೇಷನ್. ವೆನ್ ದಿ ಕೋಆಪರೇಷನ್ ಎಕ್ಸಿಸ್ಟ್ ಇನ್ ಬಿಟ್ವೀನ್ ಎ ಗ್ರೂಪ್ ಆರ್ ಎ ಕಮ್ಯುನಿಟಿ, ದೇ ಮೇ ಲೀಡ್ ಎ ಹೆಲ್ದಿ ಲೈಫ್. ದೇ ಕ್ಯಾನ್ share, they can exchange their ideas, interest. When the conflict takes place in the same process, in the same group or in the same individual, automatically there is no chance to maintain cooperation. They can't share ideas, they can't share interest, because it destroys all the healthy happiness. ಇಲ್ಲಿ ಸಹಕಾರದ ಸಾಧನಗಳನ್ನು ನಾಶಗೊಳಿಸ್ತದೆ. ವ್ಯಕ್ತಿ ಸಮೂಹಗಳ ಮಧ್ಯೆ ಇರುವಂಥ ಸಹಕಾರ, ಅವರ ಮಧ್ಯೆ ಹೊಂದಾಣಿಕೆಯನ್ನು, ಒಂದು ಕೊಡು ತೆಗೆದುಕೊಳ್ಳುವಂಥ ಭಾವನೆಗಳನ್ನು ಹಂಚಿಕೊಳ್ಳುವಂಥ ಪ್ರವೃತ್ತಿ ಇರ್ತದೆ. ಯಾವಾಗ ಅಲ್ಲಿ ಸಂಘರ್ಷ ಏರ್ಪಡ್ತದೆ, ವ್ಯಕ್ತಿ ಮತ್ತು ಸಮೂಹಗಳು ತಮ್ಮಲ್ಲಿರುವಂಥ ಒಂದು ಸಂತೋಷವನ್ನು, ಆಸಕ್ತಿಯನ್ನು, ಸಹಕಾರವನ್ನು ಕಳೆದುಕೊಳ್ತವೆ. ಸಮ್ಟೈಮ್ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳಬಹುದು ಅಂತ. It neglects the social development programs. Conflict always oppose the social development programs. Here the conflict sometimes affect the developmental activities also. Here when the conflict oppose the social development programs or actions, it always affect the backwardness of the society. It introduces new issues in the society. ಇದು ಸಾಮಾಜಿಕ ಅಭಿವೃದ್ಧಿ ಕಾರ್ಯಗಳನ್ನು ನಿರ್ಲಕ್ಷ್ಯಕ್ಕೊಳಪಡಿಸ್ತದೆ ಅಥವಾ ತಡೆ ಹಿಡಿತದೆ. ಸಂಘರ್ಷದಿಂದ ಕೆಲವೊಂದು ಸಮಾಜದಲ್ಲಿ ಏರ್ಪಡುವಂಥ ಅಭಿವೃದ್ಧಿ ಕ್ರಿಯೆಗಳು, ಕಾರ್ಯಗಳು ತಡೆ ಹಿಡಿಯಲ್ಪಡ್ತವೆ. ಯಾವಾಗ ಸಾಮಾಜಿಕ ಅಭಿವೃದ್ಧಿಗಳು, ಕಾರ್ಯಗಳು ತಡೆ ಹಿಡಿಯಲ್ಪಡ್ತವೆ, ಆವಾಗ ಸಮಾಜ ಹಿಂದುಳಿತದೆ. ಜನರ ಜೀವನದ ಮೇಲೆ, ಅವರ ಸಾಮಾಜಿಕ ವ್ಯವಸ್ಥೆಯ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರ್ತದೆ. ಆ್ಯಂಡ್ ಫೈನಲಿ ಲಾಸ್ ಆಫ್ ಮನಿ ಆ್ಯಂಡ್ ಟೈಮ್. ಹಿಯರ್ ಕಾನ್ಫ್ಲಿಕ್ಟ್ ಆಲ್ವೇಸ್ ಲಾಸ್ ದಿ ಮನಿ ಆ್ಯಂಡ್ ಲಾಸ್ ದಿ ಟೈಮ್ ಆಫ್ ಇಂಡಿವಿಜುವಲಿ ಆ್ಯಸ್ ವೆಲ್ ಆ್ಯಸ್ ಗ್ರೂಪ್. ವ್ಯಕ್ತಿ ಮತ್ತು ಸಮುದಾಯದ ಹಣ ಮತ್ತು ಸಮಯವನ್ನು ವೆಚ್ಚ ಮಾಡ್ತದೆ. ಯಾರು ಸಂಘರ್ಷಕ್ಕೆ ತೊಡಗ್ತಾರೆ ಅವರು ಸಾವು ನೋವಿಗೆ ಒಳಪಟ್ಟಾಗ ಹಣವನ್ನು ಕಳೆದುಕೊಳ್ಬೇಕಾಗ್ತದೆ. ಈ ಥರ
ಒಂದು ಲಾಭ ಇಲ್ಲದೇ ಇರುವಂಥ ಸಂಘರ್ಷದಲ್ಲಿ ತೊಡಗಿ ನಮ್ಮ ಸಮಯ ಮತ್ತು ಶ್ರಮದ ಒಂದು ಲಾಸನ್ನು, ವೆಚ್ಚವನ್ನು ಭರಿಸಬೇಕಾಗ್ತದೆ ಅಂತ. ಸೊ ಈ ಥರ ಒಂದು ನೆಗೆಟಿವ್, ನಕಾರಾತ್ಮಕ ಕಾರ್ಯಗಳನ್ನು ಕೂಡ ಇಲ್ಲಿ ಸಂಘರ್ಷ ಅನ್ನುವಂಥ ಪ್ರಕ್ರಿಯೆ ಹೊಂದಿದೆ. ಸೊ ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸಿಂಗ್ another one social process. Thank you everyone.